ಏ ಸುರೇಶ, ಬಾರೋ ಇಲ್ಲಿ. ಎಲ್ಲಿಗೆ ಹೋಗಿದ್ದೆ? ಇಲ್ಲೇ ಎಲ್ಲ ಹೋಗಿದ್ದೆ ಕಣಪ್ಪ, ಅಡ್ಡಾಡ್ಕೊಂಬರಕ್ಕೆ. ಯಾಕೆ ನೋಡೆ ಸುರೇಶ, ನೀನು ಕೆಲ್ಸಕ್ಕೆ ಅಚ್ಚುಕಟ್ಟಾಗೆ ಹೋಗತ್ ಕಲ್ತ್ಕ. ಆಗ್ಲಾಗ್ಲಾನ ನಿನ್ನ ಮನೆ ಕಳಿಸ್ತಾರೆ, ವಜಾ ಮಾಡ್ತಾರೆ. ನೀನು ಹುಡುಗಿಯರ್ ಸವಾಸ ಅದು ಇದು ಅಂತೇಳಿ ಹೋಗಿ ಗಲಾಟೆ ಮಾಡ್ಕೊಂಬಂದು ಹಾಳು ಮಾಡಬೇಡ. ಅಲ್ಲೇನೆ 2 ಮದುವೆ ಕ್ಯಾನ್ಸಲ್ ಆಗಿವೆ ನಿನ್ನವು ಹುಡುಗಿರ ವಿಷಯಕ್ಕೇನೆ. ಅಂತದ್ರಾಗೆ ತಿರ್ಗಾನ ಏನಾನ ಎಡವಟ್ಟು ಮಾಡ್ಕೊಂಡು ಈ ಮದುವೆನೂ ನಿಂತೋದ್ರೆ ಅಷ್ಟೇನೆ, ನಿನ್ನ ಜೀವನ ಪೂರ್ತಿನ ನಿನ್ನ ಮದುವೆನೇ ಮಾಡಲ್ಲ ನಾನು. ಹುಷಾರು. ನನಗೂ ಸಾಕಾಗೈತಿ, ನನಗೂ ವಯಸ್ಸಾಗೈತಿ. ನಿನಗೆ ಹುಡುಗಿ ನೋಡಕ್ಕೊಂಡು ಓಡಾಡ್ಕೊಂಡಿರೋಕ್ಕಾಗಲ್ಲ. ನಾವು ಸುಧಾರಿಸ್ಕೋಬೇಕಾಗೈತಿ. ನಿಮ್ಮ ಅಣ್ಣರಿಬ್ರು ಹೆಂಗೋ ಮದುವೆ ಆಗ್ಬಿಟ್ಟು ಎಲ್ಲ ಅತ್ಲಾಗೆ ಟೌನ್ಗಳಾಗೆ ಕೆಲಸ ಮಾಡ್ಕೊಂಡು ಒಯ್ದಾರೆ. ನೀನೊಬ್ಬನ ಮದುವೆ ಮಾಡೋಕ್ಕೆ ನನಗೆ ಒಳ್ಳೆ ತಲೆನೋವು ಆಗ್ಬಿಟ್ಟೈತಿ. ಏನೋ ನೀನು ಮದುವೆ ಮಾಡೋವರೆಗೂ ಸಮಾಧಾನನೇ ಇಲ್ಲ ನಿನಗೆ. ಬರೀ ಸಿಕ್ ಹುಡುಗಿಯರಿಂದ ಹೋಗ್ತೀಯಲ್ಲ. ಈ ಊರಾಗೆ ಅವಳ ಶಿಲ್ಪನಿಂದ ಹೋಗ್ತಿದ್ದಲ್ಲ ನೀನು. ಬಿಟ್ಟಿದೆಯಾ ತಾನೇ ಅವಳನ್ನ? ಅಯ್ಯೋ ಹಂಗೆಲ್ಲ ಏನೂ ಇಲ್ಲ ಕಣಪ್ಪ. ಅವಳಿಗೂ ನನಗೂ ಬರೀ ಏನೋ ಮಾತುಕತೆ ಆಗ್ತಿತ್ತು ಅಷ್ಟೇ. ಅಷ್ಟಕ್ಕೆ ನಾನು ಅವಳಿಂದ ಯಾಕೆ ಹೋಗೋಣ? ಅವಳೇ ನನ್ನಿಂದ ಬಿದ್ದಿದ್ಲು ಅಷ್ಟೇ. ನನ್ನ ಮದುವೆ ಆಗು, ನಾನು ನನ್ನ ಗಂಡು ಬಿಟ್ಟು ಬರ್ತೀನಿ ಅಂತಾನ. ನಾನು ಅದಕ್ಕೇ ಸುಮ್ಮನೆ ಇವಾಗ ಅವಳು ಮಾತಾಡಿಸ್ತಾನೂ ಇಲ್ಲ, ಎಂಥದ್ದು ಇಲ್ಲ. ಹೋಟ್ಲು ಕಡಿಕೋ ಎತ್ತಲೇನೂ ಆಗ್ತಾ ಇಲ್ಲ. ನೀನು ಹೇಳ್ದಂಗೆ ಈ ಹುಡುಗಿನೇ ಮದುವೆ ಆಗ್ತೀನಿ, ಸುಮ್ಮನೆ ಇರು. ಈಗ ಇನ್ನೇನು ಮದುವೆ ಸೆಟ್ ಆಗೈತಲ್ಲ. ಆಗೈತಪ್ಪ, ಆದರೆ ನೀನು ಎಡವಟ್ಟು ಮಾಡ್ಕೊಂಡು ಕುತ್ಕೊಂತೀಯಲ್ಲ. ಹುಷಾರು. ಯಾರಿಗೂ ನೀನು ಆ ಹುಡುಗಿಯಿಂದ ಓಡಾಡ್ತಿದ್ದೆ ಅಂತನ ಈ ನಿಮ್ಮ ಹೆಣ್ಣು ಕೊಡ್ತಾ ಇರೋ ಮಾವನಿಗಾಗಲಿ ಅವ್ರ ಮನೆಯವ್ರಿಗಾಗಲಿ ಹುಡುಗಿಗಾಗಲಿ ಏನು ಗೊತ್ತಾಗಬಾರ್ದು ಅಷ್ಟೇನೆ. ಮುಂದಿನ ವಾರಕ್ಕೆ ಬರೋಕ್ಕೆ ಹೇಳಿದ್ದೀನಿ. ನಿಶ್ಚಿತಾರ್ಥ ಮಾಡಿಬಿಡೋಣ ಒಂದೇ ಸಲ. ನಿಶ್ಚಿತಾರ್ಥ ಆದ ತಕ್ಷಣ ಇನ್ನೊಂದು ವಾರಕ್ಕೆ ಮದುವೆ ಮಾಡೋಣ ಅಂತ ಹೇಳಿದ್ದೀನಿ. ಅದಕ್ಕೆ ನಿಮ್ಮ ಮಾವ ಒಪ್ಕೊಂಡು ಹೋಗಿದ್ದಾನೆ ಮೊನ್ನೆ. ಏನು ಹೇಳಿ ಕಳಿಸ್ತಾನೆ ನೋಡೋಣ ಇರು. ಇವತ್ತು ಯಾರು ಕೊಟ್ಟಾದ್ರೂ ಹೇಳಿ ಕಳ್ಸಪ್ಪ, ನಾವು ಒಂದು ದಿವಸ ಬಂದು ಹೋಗ್ತೀವಿ ಅಂತ ಹೇಳಿದೆ. ಆಯಿತು ನೋಡೋಣ ಅಂತ ಹೋಗಿದ್ದಾನೆ. ಅವರೇ ಬಂದು ಹೇಳ್ತಾರೋ ಅಥವಾ ಯಾರು ಕೊಟ್ಟಾದ್ರೂ ಪತ್ರ ಬರೀತಾರೋ ನೋಡೋಣ. ನೀನೇನು ಚಿಂತೆ ಮಾಡಿಬಿಡ ಬಿಡಪ್ಪ, ನನ್ನ ಮದುವೆ ಆಗೇ ಆಗುತ್ತೆ. ಯಾಕೆ, ನಾನು ಅಷ್ಟು ಚೆನ್ನಾಗಿದ್ದೀನಿ, ಗೌರ್ಮೆಂಟ್ ಕೆಲಸದಾಗಿದ್ದೀನಿ, ಹೊಸ ಮನೆ ಕಟ್ಸಿದ್ದೀವಿ. ಇನ್ನೇನು ಬೇಕು ಅವ್ರಿಗೆ? ಇನ್ನೇನು ಬೇಕು ಅಂದರೆ ಹುಡುಗ ಚೆನ್ನಾಗಿರ್ಬೇಕಲ್ಲಪ್ಪ. ಬೇರೆ ಬೇರೆ ಹುಡುಗಿರಿಂದ ಹೋಗ್ತಾರೆ ಅಂತಂದರೆ ಯಾರು ತಂದೆ ತಾಯಿ ತಾನೇ ಕೊಡೋಕೆ ಇಷ್ಟಪಡ್ತಾರೆ ಹೇಳು? ಏನೋ ನಮ್ಮ ಶ್ರೀಮಂತಿಕೆ ನೋಡಿ ಕೊಡ್ತಾರೆ. ಆದರೆ ಗೊತ್ತಾದ ತಕ್ಷಣ ಹುಡುಗಿರು ಮದುವೆ ಆಗಲ್ಲ ಅಂತ ಅಟ್ಟ ಹಿಡಿತಾರೆ. ಅದಕ್ಕೇನೆ ನೀನೊಂದಿಟ್ಟು ಮದುವೆ ಆಗೋವರೆಗೂ ಹುಷಾರಾಗಿರು ಅಂತ ಹೇಳೋದು. ನೀನು ಅವಳ ಅಂಡಿ ಆಟನ ಆಡಕ್ಕೆ ಹೋಗ್ಬೇಡ. ಹೇಳಿರ್ತೀನಿ. ಅಲ್ಲಂಡಿ ಆಟ ಆಡಕ್ಕೆ ಹೋದ್ರೆ ಅಷ್ಟೇನೆ, ನಾನಂತೂ ನಿನ್ನ ಸುಮ್ಮನೆ ಮನೆಗೆ ಕೆಮ್ಮಲ ಓಡಿಸ್ಬಿಡ್ತೀನಿ, ಮನೆ ಬಿಟ್ಟು. ಆಯ್ತು ಹೇಳಪ್ಪ, ಯಾಕೆ ಹಂಗೆ ಆಡ್ತಾ ಇದೆಯಾ? ಒಂದು ಸ್ವಲ್ಪ ಸಮಾಧಾನ ಮಾಡ್ಕೊ. ನಾನೀಗ ಚೆನ್ನಾಗಿದ್ದೀನಿ ತಾನೆ, ಯಾವ ಹುಡುಗಿ ಸವಾಸಕ್ಕೂ ಹೋಗಿಲ್ಲ, ಎಂಥದ್ದು ಇಲ್ಲ, ಯಾರು ಏನೂ ಮಾಡೋಕ್ಕಾಗಲ್ಲ, ಸುಮ್ಮನೆ ಇರು. ನೀನು ಯಾಕೆ ಹಂಗೆ ಆಡ್ತಾ ಇದೆಯಾ? ಓ ಶಾನ್ಭೋಗ್ರು ಬಂದರು. ಯಾಕನ? ಬರ್ರಿ. ಅಪರೂಪಕ್ಕೆ ನಮ್ಮನೆ ಕಡೆಗೆ ಬಂದುಬಿಟ್ರಿ. ಏನು ಸಮಾಚಾರ? ಏನೂ ಇಲ್ಲ ರಾಮೇಗೌಡ್ರೆ, ಏನೋ ಒಂದು ವಿಷಯ ಹೇಳ್ಬೇಕಾಗಿತ್ತು. ಅದೇ ನಿಮ್ಮ ಹೊಸ ಬೀಗರು ಅವರು ಸಿಕ್ಕಿದ್ರು. ಏನು ಮದುವೆ ಸೆಟ್ ಮಾಡಿದ್ರೇನಪ್ಪ? ಯಾವಾಗ ಮದುವೆ ಅಂತ ಕೇಳಿದೆ. ಅದಕ್ಕೆ ಏನೋ ಹೇಳ್ಬೇಕು, ಹೇಳಿ ಕಳಿಸಿರ್ತೀನಿ, ಅವ್ರಿಗೋಗಿ ಹೇಳ್ರಿ ಅಂತನ ಹೇಳಿದ್ರಪ್ಪ. ಯಾಕೆ ಹಿಂಗೆ ಮಾಡ್ಕೊಂಡ್ರಿ? ಅಲ್ಲ ಮದುವೆ ಇನ್ನೇನು ಸೆಟ್ ಆಯಿತು ಅಂತ ನಾವು ಅಂದ್ಕೊಂಡಿದ್ವಿ, ಇವ್ನು ಸುರೇಶಂದು. ಈಗ ನೋಡಿರೆ ಅವರು ಮದುವೆನೇ ಬೇಡ ಅಂತ ಹೇಳ್ರಿ ಅಂತನ ಹೇಳಿ ಕಳಿಸಿದ್ದಾರೆ. ಯಾಕೆ ಹಿಂಗಾಯ್ತು? ಎಲ್ಲ ಸರಿಯಾಗಿತ್ತಲ್ಲ. ಏನು ವರದಕ್ಷಿಣೆ ಗಿರ್ದಕ್ಷಿಣೆ ಜಾಸ್ತಿ ಕೇಳಿರೋ ಹೆಂಗೆ? ಹೌದೇನಲ್ಲ ಶಾನ್ಭೋಗ, ಏನು ಹೇಳ್ತಾ ಇದ್ಯಾ? ಯಾರು ಸಿಕ್ಕಿದ್ರು? ಮೊನ್ನೆ ದಿವಸ ಹುಡುಗಿ ತಂದೆ ಬಂದೇನೋ ಮಾತಾಡ್ಕೊಂಡು ಹೋದು ಅಂತಲ್ಲ, ಅಯ್ಯಪ್ಪ ನಾನು ನೋಡಿದ್ನಲ್ವ, ಮಾತಾಡಿಸ್ದೆ. ಅವಾಗ ಹಂಗಂದ್ರಪ್ಪ, ಇಲ್ಲ ಮದುವೆಗಿದ್ವಿ ಏನೂ ಇಲ್ಲ, ನಮಗೆ ಈ ಮದುವೆ ಇಷ್ಟ ಇಲ್ಲ, ಅವ್ರಿಗೂ ಹೇಳ್ಬೇಕು ಅಂತ ಇದ್ವಿ. ಆದರೆ ಬಂದಾಗ ಯಾರೂ ಹೇಳಿ ಕಳ್ಸೋಕ್ಕಾಗಿಲ್ಲ, ಇಲ್ಲ ಪತ್ರ ಬರೆಯೋಣ ಅಂದ್ಕೊಂಡಿದ್ವಿ. ನೀವೇ ಸಿಕ್ಕಿದ್ದೀರಾ, ನೀವೇ ಹೇಳ್ಬಿಡ್ರಿ, ಈ ಮದುವೆ ನಡೆಯಲ್ವಂತೆ, ನಿಮಗೆ ಏನು ಕೊಡೋಕೆ ಅವ್ರಿಗೆ ಇಷ್ಟ ಇಲ್ವಂತೆ ಅಂತನ ಹೇಳ್ಬಿಡ್ರಿ ರಾಮೇಗೌಡರಿಗೆ ಹೋಗಿ ಅಂತನ ಅಯ್ಯಪ್ಪನೇ ಹೇಳಿನಪ್ಪ. ಯಾಕೆ ಏನಾಯಿತು ಅಂತ ಕೇಳಿದ್ರೆ ಏನೂ ಹೇಳಿಲ್ಲ, ನಮಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳ್ರಿ ಅಷ್ಟೇ, ಮಿಕ್ಕಿದ್ದ ನಾವೆಲ್ಲ ಮಾತಾಡ್ತೀವಿ ಅಂತನ ಹೇಳಿನಪ್ಪ ಅಯ್ಯಪ್ಪ. ಹೌದು ಕಣಪ್ಪ, ಮಾತಾಡ್ಕೊಂಡೋದ್ರು. ಮುಂದಿನ ವಾರ ಮದುವೆ ನಿಶ್ಚಯ ಇಟ್ಕೊಳ್ಳೋಣ, ನೀವು ಒಂದು ದಿವಸ ಬರೀವ್ರಂತೆ. ನಾವು ಹೋಗ್ಬಿಟ್ಟು ಮನೇಲಿ ಎಲ್ಲ ನನ್ನ ಮಗಳನ್ನು ನಮ್ಮ ಮನೆಯವ್ರನ್ನೂ ಎಲ್ಲರನ್ನೂ ಕೇಳಿಬಿಟ್ಟು ಪತ್ರ ಬರಿತೀನಿ, ನಿಮಗೆ ಹೇಳಿ ಕಳಿಸ್ತೀನಿ ಇಲ್ದಿದ್ರೆ ಅಂತ ಹೇಳಿ ಹೋದ ಅಯ್ಯಪ್ಪ. ಆದರೆ ಈಗ ನೋಡಿದರೆ ನಿನ್ನ ಜೊತೆ ಈ ಥರ ಹೇಳಿ ಕಳಿಸಿದ್ರಲ್ಲ, ನಿಜವಾಗ್ಲೂ ಆ ಥರ ಹೇಳಿದ್ನೇನಪ್ಪ ಅಯ್ಯಪ್ಪ? ನನಗೆ ಯಾಕೋ ನಂಬಕ್ಕೆ ಆಗ್ತಾ ಇಲ್ಲಪ್ಪ. ಹೌದು ಕಣ್ಗೌಡ್ರೆ, ನಾನು ಹಂಗೆ ಅಂದ್ಕೊಂಡೆ, ಯಾಕೆ ಹಿಂಗೆ ಹೇಳ್ತಾ ಇದ್ದಾರಲ್ಲ ಅಂತಾನ. ಯಾಕೋ ಅಪ್ಪನ ಮಕ್ಕಳಿಗೆ ನಿಮ್ಮ ಮೇಲೆ, ನಿಮ್ಮ ಮಗನ ಮೇಲೆ ಸಿಟ್ಟಿದ್ದಂಗಿತ್ತು. ಅದೇನಾಯ್ತು ಅಂತ ಗೊತ್ತಿಲ್ಲ. ನಿಮ್ಮ ಮಗ ಬೇರೆ ಆ ಶಿಲ್ಪ ನಮ್ಮ ಮನೆಗೆ ಬಾಡಿಗೆ ಇತ್ತಲ್ಲ, ಹುಡುಗಿ ಹೋಟ್ಲು ಹಾಕಿತ್ತಲ್ಲ, ಪ್ರತಿದಿನ ಹೋಗೋನು, ಎಲ್ಲಾದ್ರೂ ಜೊತೆ ಕರ್ಕೊಂಡು ಹೋಗೋನು. ಆ ವಿಷಯ ಏನಾದರೂ ಗೊತ್ತಾಗಿರ್ಬೋದೇನೋ, ನನಗೆ ಯಾಕೋ ಹಂಗೆ ಅನ್ನಿಸ್ತಿತ್ತು. ಯಾಕೆ ಅಂತ ಕೇಳಿದ್ರೆ, ನಾವು ಒಳ್ಳೆ ನಡತೆ ಇರೋ ಹುಡುಗನಿಗೆ ಕೊಡಬೇಕು ಅಂತ, ನಡತೆ ಕೆಟ್ಟ ಹುಡುಗನಿಗೆ ಕೊಟ್ಟರೆ ಏನು ಕೆಲಸದಾಗಿದ್ರೆ, ಏನು ಶ್ರೀಮಂತಿಕೆ ಇದ್ರೆ ಏನು ಬರುತ್ತೆ ಅಂತನ ಹೇಳ್ಬಿಟ್ರು ಅವರು. ಒಕ್ಟೊಕ್ಟಾಗಿ ಹೇಳಿದ್ರಪ್ಪ, ಏನು ಅಂತ ಸರಿಯಾಗಿ ಕಾರಣನೂ ಹೇಳಲಿಲ್ಲ ಒಟ್ಟಿನಲ್ಲಿ. ಹೌದಾ? ಹಂಗಾದ್ರೆ ನನ್ನ ಮಗನ ವಿಷಯ ಯಾರೋ ಹೇಳಿದ್ದಾರೆ ನಮ್ಮೂರಾಗೇನೆ ಅವ್ರಿಗೆ, ಅದಕ್ಕೆ ಹಿಂಗೆಲ್ಲ ಮಾತಾಡ್ತಾ ಇದ್ದಾರೆ ಅನ್ಸುತ್ತೆ. ಯಾವುದಕ್ಕೂ ಅವ್ರನ್ನ ಕೇಳೇ ಬಿಡಬೇಕು. ಒಂದ್ಸಲ ಇಲ್ಲಿಗೆ ಕರೆದು ಬಿಡ್ತೀನಿ, ಇಲ್ದಿದ್ರೆ ನಾನೇ ಹೋಗಿ ಅವ್ರ ಮನೆಗೆ ಹೋಗಿ ಕೇಳ್ಕೊಂಬತ್ತೀನಿ, ಅದು ಯಾರು ಏನು ಹೇಳಿದ್ರು ಅಂತನ. ಸುರೇಶ, ಅದಕ್ಕೆ ಕಣಪ್ಪ ಹುಡುಗಿಯ ಸವಾಸ ಬೇಡ. ನೋಡು, ನಿನಗೆ ಮದುವೆ ಆಗಿರೋವೆಲ್ಲನ ಮದುವೆ ಎಲ್ಲ ನಿಂತು ಹೋಗ್ತಾ ಇದ್ದಾವೆ. ಹಿಂಗಾದ್ರೆ ನಿನಗೆ ಮುಂದಕ್ಕೆ ಯಾರು ಹೆಣ್ಣು ಕೊಡ್ತಾರೆ ಹೇಳು?
ನಿಮ್ಮ ಅಪ್ಪನ ಕಷ್ಟನ ಅರ್ಥ ಮಾಡ್ಕೊ, ಅವ್ರಿಗೂ ವಯಸ್ಸಾಯ್ತು. ಇನ್ನೆಷ್ಟು ದಿನ ಅಂತೇಳಿ ಹಿಂಗೆ ಮದ್ವೆಗೋಸ್ಕರ ಕಷ್ಟಪಡ್ತಾ ಇರೋಕ್ಕಾಗುತ್ತೆ ಹೇಳು? ಒಂದೊಳ್ಳೆ ಜೀವನನ ರೂಪಿಸ್ಕೊಳಪ್ಪ, ಒಂದೊಳ್ಳೆ ಹುಡುಗಿ ಮದುವೆ ಆಗಿ ಚೆನ್ನಾಗಿ ಸಂಸಾರ ಮಾಡ್ಕೊಂಡಿರೋದು ಕಲ್ತ್ಕ. ಹಿಂಗೆ ಸಿಕ್ಕಿರೋ ಹುಡುಗಿರ ಜೊತೆಗೆ ಹೋದ್ರೆ ಈ ಥರನೇ ಆಗೋದು. ತಂದೆ ತಾಯಿಗಳಿಗೂ ಮರ್ಯಾದೆ ಇರಲ್ಲ, ಊರಾಗೆ ನಿನಗೂ ಮರ್ಯಾದೆ ಇರಲ್ಲ. ಅದು ಯಾರು ಹೇಳಿದ್ದಾರೆ, ಏನು ಹೇಳಿದ್ದಾರೆ ಅಂತನ ಗೊತ್ತಾಗಬೇಕು ನನಗೆ. ಅವ್ವಯ್ಯಂತಕ್ಕೆ ಇವತ್ತೇ ಹೋಗಿ ಬರ್ತೀನಿ. ಏ ಸುರೇಶ, ನಡಿಯೋ ಹೋಗೋಣ. ಮನೆಯಾಳ ನನ್ನ ಮಗನೇ, ನಾನು ಹೇಳ್ದೆ ಹಿಂಗೆಲ್ಲ ಆಗ್ಬೋದು ಕಣೋ, ಹುಷಾರಾಗಿರು. ಇಲ್ಲಿಗೆ ಬಂದ್ಮೇಲೆ ಆದ್ರೂ ಚೆನ್ನಾಗಿರೋ, ಅಲ್ಲಿಂದ ಉಗ್ಗಿಸ್ಕೊಂಡು ಎತ್ತಂಗಡಿ ಮಾಡಿ ಈ ಕಡೆ ಹಾಕಿದ್ದಾರೆ. ಇಲ್ಲಿ ಊರಾಗಾದ್ರೂ ಯಾವ ಹುಡುಗಿ ಸವಾಸ ಮಾಡಬೇಡ ಅಂತ ಹೇಳಿದೆ. ನನ್ನ ಮಾತು ಕೇಳಲಿಲ್ಲ. ಹೋಗಿ ಆ ಈರನ್ನ ಹೆಂಡ್ತಿ, ಎಣ್ಣೆ ಹೆಂಡ್ತಿ ಚೆನ್ನಾಗಿದ್ದಾಳೆ ಅಂತನ ಹೋಟ್ಲು ತಕ್ಕ ಹೋಗಿ ತಿಂಡಿ ತಿನ್ನೋದು, ಊಟ ಮಾಡೋದು, ಅವಳ ಜೊತೆಗೆ ಅದು ಇದು ತರಕ್ಕೆ ಹೋಗೋದು ಮಾಡ್ತಿದ್ದ. ನಾನು ಮಕ್ಕುಗ್ದು ಸುಮ್ಮನೆ ಇರಿಸ್ತೆ, ನಿನ್ನ ಮದುವೆ ಮಾಡಬೇಕು, ಸುಮ್ಮನೆ ಬಾಯಿ ಮುಚ್ಕೊಂಡಿರೋ ಅಂತಾನ. ಈ ಒಂದು 15 ದಿವಸದಿಂದ ಅವಳ ಸವಾಸ ಬಿಟ್ಟು ಸುಮ್ಮನಾಗಿದ್ದ. ಆದರೆ ಈಗ ಆ ವಿಷಯನ ಯಾರು ಹೇಳಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ವಲ್ಲ. ಗೌಡ್ರೆ, ಇಲ್ಲಿಗೆ ಸ್ಟಾಪ್ ಮಾಡ್ರಿ. ಬೇರೆ ಎಲ್ಲಾದರೂ ನೋಡಿವ್ರಂತೆ, ಅವ್ರಿಗೆ ವಿಷಯ ಗೊತ್ತಾಗಿರ್ಬೋದು, ಅಥವಾ ಇಲ್ದೇನೂ ಇರ್ಬೋದು, ಅಥವಾ ಬೇರೆ ಕಾರಣನೂ ಇರ್ಬೋದು. ನೀವು ಯಾವುದಕ್ಕೂ ಒಂದ್ಸಲ ಹೋಗಿ ವಿಚಾರಿಸ್ಕೊಂಡು ಬನ್ನಿ, ನೋಡೋಣ ಏನಾಗುತ್ತೆ ಅಂತನ. ಸುರೇಶ, ನಾನು ಹೇಳಿಲ್ವೇನಪ್ಪ ನಿನಗೆ? ಅವ್ನಿಗೇನು ಹೇಳ್ತೀಯಪ್ಪ? ಎಷ್ಟು ಹೇಳಿದ್ರು ಅಷ್ಟೇನೆ, ಎಷ್ಟು ಕೂತ್ರು ಅಷ್ಟೇನೆ. ಅವ್ನು ಒಂದಿಷ್ಟು ಏನು ಅನ್ಸೋದೇ ಇಲ್ಲ. ಏಯ್, ನಿನ್ನ ವಯಸ್ಸಿನವ್ರು ಎಲ್ಲರೂ ಮದುವೆ ಆಗಿ 2 ಮಕ್ಕಳು ತಂದೆ ಆಗ್ಯಾವ್ರೆ. ನೀನು ಬರೇನೆ ಚಂಗ್ಲಾಟ ಆಡ್ಕೊಂಡಿದ್ದೀಯಲ್ಲೋ. ಯಾವಾಗ ಮದುವೆ ಆಗಬೇಕು ಅಂತಿದೀಯಾ? ನೋಡ್ದ ಹೆಂಗಾಯ್ತು ಅಂತಾನ? ನಾ ಸಿಕ್ಕೆಟ್ಟವನಿ. ಇದಕ್ಕೆಲ್ಲ ಕಾರಣ ಶಿಲ್ಪನೇ ಅನ್ಸುತ್ತೆ. ಅವಳೇ ಹೇಳಿರೋದಿರ್ಬೋದು. ಅವಳಿಗೆ ಹೆಂಗೋ ನಮ್ಮ ಮದುವೆ ವಿಷಯ ಗೊತ್ತಾಗಿ ನಮ್ಮ ಮಾವನಿಗೆಲ್ಲೋ ಹೇಳಿರ್ಬೇಕು, ಹಿಂಗೆ ಸುರೇಶ ಸರಿ ಇಲ್ಲ, ಹಂಗೆ ಹಿಂಗೆ ಅಂತಾನ. ನನ್ಗೆ ಯಾಕೋ ಅವಳ ಮೇಲೆ ಅನುಮಾನ. ಇರು, ಅವಳಿಗೆ ಶಿಲ್ಪನಿಗೆ ಸರಿಯಾಗಿ ಮಾಡ್ತೀನಿ. ಏನು ಮಾಡ್ತೀನಿ ಅಂತ ನಾನು ನೋಡ್ತಾ ಇರ್ರಿ. ಹಾಳಾದವನಿ, ಮೊದಲು ನೀನು ನೆಟ್ಟಿಗಿದ್ದಿದ್ರೆ ಹಿಂಗೆ ಯಾಕೋ ಆಗೋದು? ಅವಳು ಯಾಕೋ ಅವ್ರ ಹತ್ರ ಹಂಗೆ ಹೇಳೋಳು? ಹೇಳಿದಾಳೋ ಬಿಟ್ಟಿದ್ದಾಳೋ ಯಾರು ಕಂಡವ್ರಿ? ನೀನು ನೆಟ್ಟಿಗಿದ್ದಿದ್ರೆ ಹಿಂಗೆ ಆಗ್ತಿತ್ತಾ? ಹೇಳು. ಈಗ ನಾನು ಯಾವ ಮುಖ ಓದ್ಕೊಂಡು ಹೋಗಿ ಅವ್ರ ಹತ್ರ ಮಾತಾಡಲಿ ಹೇಳು? ನಿನ್ನ ವಿಷಯ ಏನಾದರೂ ಗೊತ್ತಾಗಿದ್ರೆ? ಗೊತ್ತಾಗಿರುತ್ತೆ, ಅದಕ್ಕೆ ಮದುವೆ ನಿಲ್ಸಿರೋದು. ಇಲ್ದಿದ್ರೆ ನನ್ನ ಹತ್ರ ಬಂದು ಮಾತಾಡಿರೋರು. ಏನಾದರೂ ವರದಕ್ಷಿಣೆ ಅದು ಇದು ಅಂತ ಹೇಳಿ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ, ಅವ್ರಿಗೆ ಏನಾರ ಹೇಳಿದ್ರೆ, ಅನುಮಾನ ಇದ್ರೆ ಮಾತಾಡೋರು. ಈ ಥರ ಯಾವುದೋ ಹುಡುಗಿ ವಿಷಯ ಅಂತ ಗೊತ್ತಾಗೈತಿ, ಅದಕ್ಕೆ ಮದುವೆ ನಿಲ್ಸಿರೋದು. ಹಾಳಾದವನಿ. ಅಪ್ಪ, ನೀನು ಸುಮ್ಮನೆ ನನ್ನ ಮೇಲೆ ಇದು ಮಾಡಬೇಡ. ನಾನು ಸುಮ್ಮನೆ ಆಗಿದ್ದೆ ತಾನೇ ಅವಳು ಸವಾಸಕ್ಕೆ ಹೋಗ್ದಂಗೆ. ಈಗಾಗಲೇ 1 ತಿಂಗಳು ಮೇಲಾಯ್ತು ಅವಳು ಸವಾಸ ಬಿಟ್ಟು. ಅಂಥದ್ರಾಗೆ ನನ್ನ ಮೇಲೆ ನೀನು ಯಾಕೆ ಇದು ಮಾಡ್ತಾ ಇದೆಯಾ? ನಾನೇನೇನು ಬೇಕು ಅಂತ ಹೋಗಿದ್ದ? ಹೋಟ್ಲಿಗೆ ಹೋಗ್ತಿದ್ದೆ, ಅವಳೇನೆ ನನ್ನ ಜೊತೆಗೆ ಅದಕ್ಕೆ ಬಾ ಅಂತೇಳಿ ಕರ್ಕೊಂಡು ಹೋಗೋಳು ಅಷ್ಟೇನೆ. ಹೋಗಿದ್ದೆ, ಅದಕ್ಕೆ ತಪ್ಪ? ಈಗ ಬಿಟ್ಟಾಕಿ ಸುಮ್ಮನಾಗಿದ್ದೀನಲ್ಲ, ನೀನು ಮತ್ತೆ ನನ್ನ ಮೇಲೆ ರೇಗಾಡಬೇಡ. ನೀನು ಹೇಳಿದೆ ಅಂತ ನಾ ಮದುವೆ ಮಾಡ್ತೀಯ ಅಂತಾನ ಯಾವ ಸವಾಸಕ್ಕೂ ಹೋಗ್ದಂಗೆ ಕೆಲಸನಾಯ್ತು, ನಾನಾಯ್ತು ಅಂತ ಅಂದ್ಕೊಂಡಿದ್ದೀನಿ. ಆದರೆ ಅವಯ್ಯ ಯಾವನವನು ಏನು ಕೊಡ ಮಾವ ಬೇರೆಯವ್ರ ಮಾತು ಕೇಳ್ಕೊಂಡು ಹಿಂಗೆ ಮದುವೆ ನಿಲ್ಸಿದ್ರೆ ಮೊದಲು ಅವನು ಕೇಳ್ರಿ. ನೀವು ನನ್ನ ಮೇಲೆ ಹೇಳೋದಲ್ಲ. ಹೇಳ್ತೀನಿ ಕಣೋ, ಹೇಳ್ತೀನಿ. ಅವನನ್ನು ಕರೆಸ್ತೀನಿ. ಯಾಕೆ ಹಿಂಗೆ ಮಾಡಿದೆ, ಯಾಕೆ ಹಿಂಗೆ ಇದ್ದಕ್ಕಿದ್ದಂಗೆ ಮದುವೆ ನಿಲ್ಲಿಸ್ತಾ ಇದೆಯಾ ಬೇಡ ಅಂತ ಹೇಳ್ತಾ ಇದೆಯಾ ಅಂತ ಕಾರಣ ಕೇಳ್ತೀನಿ. ಅದು ಯಾವ ಏನು ಹೇಳವನೆ ಅಂತ ಗೊತ್ತಾಗಬೇಕು. ಈ ಊರಾಗೆ ಯಾವನ್ನೂ ಉಳಿಸಲ್ಲ. ಈ ಊರಾಗೆ ಇರಂಗಿಲ್ಲ. ಅವಳೇನಾದ್ರೂ ಶಿಲ್ಪ ಏನಾದ್ರೂ ಇಲ್ದೇ ಇರೋದೆಲ್ಲ ತಂದಿಕ್ಕಿದ್ರೆ ಅಷ್ಟೇನೆ ಊರು ಬಿಡಿಸ್ತೀನಿ ಅವಳನ್ನ ಮೊದಲು. ಅಯ್ಯೋ ಗೌಡ್ರೆ, ನೀವು ಜಾಸ್ತಿ ಮಾತಾಡಬೇಡ್ರಿ, ಸುಮ್ಮನಿರಿ. ನಿಮಗೆ BP ಬೇರೆ ಐತೆ, ಸುಮ್ಮನೆ ಯಾಕೆ ಇದು ಮಾಡ್ಕೊಂತೀರ? ಮೊದಲು ವಿಷಯ ಏನು ಅಂತ ತಿಳ್ಕೊಳ್ರಿ, ಆಮೇಲೆ ಏನು ಮಾಡೋದು ಅಂತ ಯೋಚನೆ ಮಾಡಿವ್ರಂತೆ. ನೋಡಪ್ಪ ಸುರೇಶ, ನೀನು ಮಾಡೋ ಇದಕ್ಕೆ ನಿಮ್ಮ ಅಪ್ಪನ ಕೆಟ್ಟ ಹೆಸರು. ಅಯ್ಯೋ ಶಾನ್ಭೋಗ್ರೆ, ನಾನೇನು ಮಾಡಿದೆ? ನಮ್ಮ ಅಪ್ಪ ಹೇಳ್ತು ಅಂತ ಸುಮ್ಮನಾಗಿದ್ದೀನಿ ತಾನೆ. ಈಗ ನನಗೆ ಅನುಮಾನ ಇರೋದು ಅವಳ ಮೇಲೆ. ಆ ಶಿಲ್ಪನೇ ಏನೋ ಕಿತಾಪತಿ ಮಾಡಿ ಮದುವೆ ನಿಲ್ಲಿಸ್ಬೇಕು ಅಂತ ಪ್ಲಾನ್ ಮಾಡ್ಯವಳೆ. ಅವಳೇ ಏನೋ ಮಾಡ್ಯವಳೆ, ಗೊತ್ತೈತಿ ನನಗೆ. ಅವಳು ಸರಿ ಇಲ್ಲ. ಅವಳು ಸರಿ ಇಲ್ಲ ಅಂತ ನಿನಗೆ ಇವಾಗ ಗೊತ್ತಾಯ್ತೇನು? ಮದುವೆ ಆಗಿರೋಳು ಸವಾಸ ಮಾಡೋದು ಬೇಡ ಅಂತ ಗೊತ್ತಾಗೋದು ಬೇಡವಾ ನಿನಗೆ? ಅವಳು ಆ ಕುಡುಕ್ ಗಂಡ ಈರನ್ನ ಹೆಂಡ್ತಿ. ಆ ಈರನೇ ಏನು ಮಾಡಿನೋ ಏನು ಕತ್ತಿಯೋ? ನೀನು ಅವಳು ಸವಾಸಕ್ಕೆ ಹೋಗ್ತಿದ್ದೆ ಅಂತ ಅವನ ಹತ್ರ ಬೇರೆ ಗುದ್ದಾಡ್ಕೊಂಡಿದ್ದೆ ನೀನು. ಅಯ್ಯೋ, ಕುಡ್ಕೊಂಡ್ ಕೈಲಿ ಏನೂ ಆಗಲ್ಲ, ಸುಮ್ಮನಿರಪ್ಪ. ಅವ್ನು ಕುಡ್ದು ಬರೇ ಅಲ್ಲಿ ಇಲ್ಲಿ ಬಿದ್ದು ಒಳ್ಳಾಡ್ತಾನೆ. ಅವನೇನು ಮಾಡಿರಲ್ಲ, ಅವಳೇ ಏನೋ ಕಿತಾಪತಿ ಮಾಡವಳೆ. ಅವಳು ನನ್ನ ಕೈ ನೋಡ್ಕೊಂತೀನಿ. ನೋಡೇ ಬಿಡೋಣ ನಾನು ಅವಳ ಅಂತಾನೆ ಇವತ್ತು. ಅಯ್ಯೋ, ಆ ಥರ ಮಾಡ್ಕೊಂಡು ಈ ತಿರ್ಗಿ ನನ್ನ ಎಡ್ವರ್ಟ್ ಮಾಡ್ಕೊಂಡಿರಾ? ಹುಷಾರು. ಬತ್ತೀನಪ್ಪ ಗೌಡ್ರೆ ನಾವು. ಆಯಿತು, ಹೋಗಪ್ಪ. ನಾನು ಈಗಲೇ ಹೋಗಿ ಯಾಕೆ ಮದುವೆ ಬೇಡ ಅಂತಿದ್ರ ಅಂತಾನೆ ಕೇಳ್ಕೊಂಬತ್ತೀನಿ. ನೀನು ಹುಷಾರಾಗಿರು, ಯಾರು ಕೊಟ್ಟು ಗುದ್ದಾಡಕ್ಕೆ ಹೋಗ್ಬೇಡ. ನಾನು ಬರೋವರೆಗೂ ಬಾಯಿ ಮುಚ್ಕೊಂಡು ಮನೆ ಒಳಗೆ ನಡಿ. ನೀನು ಎಲ್ಲೂ ಹೋಗ್ಬೇಡ. ನಿನ್ನ ಹತ್ರ ದುಡ್ಡು ಕೊಡೋದೇ ತಪ್ಪು ನಿನಗೆ. ದುಡ್ಡೆಲ್ಲ ಕಿತ್ಕೊಂಡು ಇಕ್ಕಬೇಕು, ಆವಾಗಲೇ ಗೊತ್ತಾಗೋದೆ ನಿನಗೆ. ಯಾವ ಹುಡುಗಿರ ಸವಾಸಕ್ಕೂ ಹೋಗಲ್ಲ, ಹೋಗ. ಏ ಶಿಲ್ಪ, ನನ್ನ ಮದುವೆ ಹಾಳು ಮಾಡ್ತೀನಿ ನೋಡ್ತಾ ಇರು. ನೀನು ಆ ಮನೆ ಬಾಡಿಗೆ ಮನೆ ಬಿಟ್ಟು ಗಂಡನ ಮನೆ ಸೇರಿದ್ಯಾ ತಾನೆ, ಮತ್ತೆ ಆ ಮನೆಯಿಂದ ನಿನ್ನ ಆಚೆಗೆ ಹಾಕಬೇಕು, ಹಂಗೆ ಮಾಡ್ತೀನಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ನೀವು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.